ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಐಸ್ ಕ್ರೀಮ್ ಬಾಕ್ಸಲ್ಲಿ ಕಾಲನ್ ಇದೆ. ನಿಮ್ಮಲ್ಲಿ ತುಂಬ ಜನ ಫೋನ್ ಮಾಡಿದರು ವಿಡಿಯೋ ಮಾಡೇ ಇಲ್ಲ ಅಂತ. ಇದ್ರ ಬಗ್ಗೆ ಈಗ ಹೇಳ್ತೀನಿ ನೋಡಿ. ಇದು ಪಾಲಿಸ್ಟೀನ್ ಬಾಕ್ಸು. ಸ್ವಲ್ಪ ಈ ಥರ್ಮೋಕಾಲ್ಗಿಂತ ಸ್ವಲ್ಪ ನೆಕ್ಸ್ಟ್ ಗ್ರೇಡ್ ಇದೆ, ಸ್ವಲ್ಪ ಗಟ್ಟಿ ಇದೆ. ಇದು ಈ ವರ್ಷ ಟ್ರಯಲಿಗೆ ಅಂತ ಮಾಡಿದ್ದು. ಬೇರೆ ದೇಶಗಳಲ್ಲಿ ಫಾರಿನ್ನಲ್ಲಿ ಮೆಲ್ಲಿಫೆರಾನ ಈ ಪಾಲಿಸ್ಟೀನಲ್ಲಿ ಗೇಜ್ ಬರುತ್ತೆ ಆಯಿತಾ. ನಮ್ಮಲ್ಲಿ ತಿಕ್ನೆಸ್ಸು 1 mm ತಿಕ್ನೆಸ್ ಇರೋದು, 2 mm ತಿಕ್ನೆಸ್ಸು ಅಂತ ಅಂತಾರಲ್ಲ, ಕಬ್ಬಣ ಅಲ್ಲ, ಕೆಲವೊಂದೆಲ್ಲ ಮೈಕ್ರಾನ್ಸಲ್ಲಿ. ಇದು ಕೂಡ ಮೈಕ್ರಾನ್ಸಲ್ಲಿ ಹೇಳ್ತಾರೆ ಅವರು, ಎಷ್ಟೋ ಗೇಜ್ ಬರುತ್ತೆ ಅಂತ, ಎಷ್ಟೋ ಮೈಕ್ರಾನ್ ಅಂತ. ಇದನ್ನು ನಾವು ತಗೊಂಡಿದ್ದೀವಿ 20 ಲೀಟ್ರು 27 ಲೀಟ್ರ್ ಕೆಪಾಸಿಟಿ ಏನೋ. ಇದನ್ನು ತಗೊಂಡು ಇದಕ್ಕೆ ಫುಲ್ ಈ ಥರ, ಇದಕ್ಕೇನು ಇದಿರಲ್ಲ, ಇದರ ನಿಮ್ಮ ಮೋಲ್ಡೆಲ್ಲ ಇಲ್ಲ. ಇದೊಂದು ನಾರ್ಮಲ್ ಸೈಜ್, ಇದು ಒಂದು ಜನರಲ್ ಸೈಜ್. ಬೇರೆ ಏನಕ್ಕೆ ಯೂಸ್ ಮಾಡ್ತಾರೆ. ನಾವು ಅದನ್ನು ತಗೊಂಡಿದ್ದೀವಿ. ಅದನ್ನು ತಗೊಂಡು ಅದಕ್ಕೆ ಇಲ್ಲಿ ನೋಡಿ ಒಳಗಡೆ ಸಿಲ್ವರ್ ಫಾಯಿಲ್ ಹಾಕಿದ್ದೀವಿ. ಫ್ರೇಮ್ಸ್ನೆಲ್ಲ ತೆಗಿತೀನಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇದರಲ್ಲಿ ಅಡ್ವಾಂಟೇಜ್ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಟ್ರಯಲಲ್ಲಿದೆ, ಫಾರಿನಲ್ಲೆಲ್ಲ ಮಾಡಿದ್ದಾರೆ, ಬಟ್ ನಮ್ಮಲ್ಲಿ ಇನ್ನೂ ನಾವು ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಜಾಸ್ತಿ ಮಾಡಿಲ್ಲ ಆಯಿತಾ. ಇಲ್ಲಿ ನೋಡಿ, ನಾರ್ಮಲ್ ಬಾಕ್ಸ್ ಒಳಗಡೆ ನಾವು ಸಿಲ್ವರ್ ಫಾಯಿಲ್ ಹಾಕಿದ್ದೀವಿ, ಓಕೆನಾ. ಏನಕ್ಕೆ ಅಂದರೆ, ಒಳಗಡೆ ನಾವು ನಾರ್ಮಲ್ ಈ ಥರ ಪ್ಲಾಸ್ಟಿಕ್ ಕೂಡ ಹಾಕ್ಬೋದು, ಗಮ್ ಟೇಪು ಹಾಕಿದ್ರೆ ಅದು ಕೊರೆಯುತ್ತೆ. ಕೊರೆದು ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಆ್ಯಡ್ ಆಗುತ್ತೆ. ಈ ಸಿಲ್ವರ್ ಫಾಯಿಲ್ ಹಾಕಿದ್ರೆ ಅದು ಕೊರೆಯಲ್ಲ. ನೋಡಿ, ನಾವಿಲ್ಲಿ ಎಂಟ್ರೆನ್ಸ್ ಮಾಡಿದ್ದೀವಿ. ಈ ಎಂಟ್ರೆನ್ಸ್ ಕೂಡ ಕೊರೆದಿದೆ. ಅದು ಇಲ್ಲಿ ನೋಡಿ, ಸರಿಯಾಗಿ ಗೊತ್ತಾಗುತ್ತೆ ನಿಮಗೆ. ಎಂಟ್ರೆನ್ಸನ್ನು ಕೂಡ ಕೊರೆದಿದೆ. ಈ ಎಂಟ್ರೆನ್ಸ್ ಎಲ್ಲ ಕೊರಿಬಾರ್ದು. ಅದಕ್ಕೆ ನಾವು ಈ ಥರ ಪ್ಲಾಸ್ಟಿಕ್ ಹಾಕಿದ್ದು. ಬಟ್ ಕೂಡ ಆದರೂ ಇಲ್ಲೇ ಎಂಟ್ರೆನ್ಸ್ ಒಳಗಡೆ ಕೊರೆದಿದೆ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಕಾಣಲ್ಲ, ಬಟ್ ಇಲ್ಲೂ ಕೂಡ ಒಳಗಡೆ ಕೊರೆದಿದೆ ವೆಂಟಿಲೇಷನ್ನಿಗೆ. ನಾವೇನು ಮಾಡಿದ್ದೀವಿ, ಒಳಗಡೆ ಸಿಲ್ವರ್ ಫಾಯಿಲು, ಹೊರಗಡೆ ಒಂದು ಗಟ್ಟಿಯಾಗಿರೋ ಗಮ್ ಟೇಪು. ಅದಾದಮೇಲೆ ಇಲ್ಲಿ ಕ್ಯಾಪು ಕೂಡ ಇದು ಸಿಲ್ವರ್ ಫಾಯಿಲ್. ಅದಾದಮೇಲೆ ಇಲ್ಲಿ ಇದನ್ನ ಹಾಕಿದ್ದೀವಿ. ಏನಕ್ಕೆಂದರೆ ಇಲ್ಲಿ ನೀಟಾಗಿ ಕಟ್ ಮಾಡಿ ಹಾಕೋದು ಕಷ್ಟ ಅಂತ. ಫುಲ್ಲು ಇದು ನೀವು ನೀರಲ್ಲಿ ಇಟ್ಟರೆ ಏನೂ ಆಗೋಲ್ಲ, ಯಾವ ವೆದರಿಗೆ ಕೂಡ ಏನೋ ಇದು ವ್ಯತ್ಯಾಸ ಬರಲ್ಲ. ಈ ಗಮ್ ಒಂದು ಹೋಗ್ಬೋದು ಅಷ್ಟೇ ಟೋಟಲ್. ಒಳಗಡೆ ಕೂಡ ಈ ಥರ ಪ್ಲಾಸ್ಟಿಕ್ ಹಾಕಿದ್ರೆ ಬೇಗ ಆಗುತ್ತೆ, ಚೀಪಾಗಿ ಕೂಡ ಆಗುತ್ತೆ. ಈ ಸಿಲ್ವರ್ ಫಾಯಿಲ್ ಕಾಸ್ಟ್ಲಿ ಆಗುತ್ತೆ, ಹಾಕಿ ಮಾಡಿದ್ದು. ಇದಾದಮೇಲೆ ಎಲ್ಲ ಹಾಕಿ ಇಲ್ಲಿ 2 ತೂತುಗಳನ್ನು ಮಾಡಿ, ಇಲ್ಲೊಂದು ಫ್ರೇಮು ಈ ಥರ ಇಟ್ಟು ಮಾಡಿದ್ದು. ಬಟ್ ಏನಂದರೆ, ಇದು ಸರಿಯಾದ ಸೈಜಲ್ಲ, ಬೇರೆ ಸೈಜ್. ನಾವೇನೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫೀಡಿಂಗ್ ಕೊಡೋಕ್ಕಾಗಲ್ಲ ಇದಕ್ಕೆ. ಇದ್ರ ಮೇಲೆ ಫ್ರೇಮ್ ಮೇಲೆ ಇಟ್ಟು ಫೀಡ್ ಕೊಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಇಷ್ಟಾಗಲ್ಲ ಜಾಗ ಇದೆಯಲ್ಲ, ಈ ಜಾಗನ ಯುಟಿಲೈಸ್ ಮಾಡ್ಕೊಳ್ಬೇಕು. ಈ ಥರ್ಮೋಕಾಲ್, ಈ ಪಾಲಿಸ್ಟೀನ್ ಬಾಕ್ಸಿಂದು ಗುಣವೈಶಿಷ್ಟ್ಯ ಏನು ಅಂದರೆ, ಒಳಗಡೆ ಕೋಲ್ಡ್ ಇದ್ದರೆ ಅದು ಕೋಲ್ಡನ್ನೇ ಮೇಂಟೈನ್ ಮಾಡುತ್ತೆ, ಒಳಗಡೆ ಬಿಸಿ ಇದ್ದರೆ ಆ ಬಿಸಿನೇ ಮೇಂಟೈನ್ ಮಾಡುತ್ತೆ. ಹೊರಗಡೆ ಟೆಂಪ್ರೇಚರ್ ಇದಕ್ಕೆ ಮ್ಯಾಟ್ರ್ ಆಗೋಲ್ಲ. ಅದೇ ರೀಸನ್ನಿಗೆ ನಾವು ಇದನ್ನು ಬಳಸ್ತಾಯಿದ್ದೀವಿ. ಈಗ ಏನಾಗುತ್ತೆ, ಇದು ಇಲ್ಲಿ 2 ಫ್ರೇಮ್ ಹುಳ ಇದೆ ಅಂದ್ಕೊಳ್ಳಿ. ಇಲ್ಲಿ 2 ಫ್ರೇಮ್ ಹುಳ ಇದೆ. ಇಲ್ಲೊಂದು ಚಿಕ್ಕದಾಗಿರೋದು ಏನಾದ್ರು ಒಂದು ನೀರಿನಂಶ ಇದೆ ಅಂದರೆ ಅದಲ್ಲೇ ಕೋಲ್ಡ್ ಆಗಿರುತ್ತೆ ಆಯಿತಾ. ಅದೇ ಇವು ರೆಕ್ಕೆ ಬಡ್ದು ಬಿಸಿ ಮಾಡುತ್ತಲ್ಲ, ಆವಾಗ ಒಳಗಡೆ ಮೇಂಟೈನ್ ಆಗಿರುತ್ತೆ ಟೆಂಪ್ರೇಚರ್ ಬಿಸಿ. ನೋಡಿ, ಇಲ್ಲೊಂದು ವೆಂಟಿಲೇಷನ್ನು ಇದೆ. ಆದರೆ ಇದ್ರ ಡಿಸ್ಅಡ್ವಾಂಟೇಜ್ ಕೂಡ ತುಂಬ ಇದೆ. ಸ್ಟ್ಯಾಂಡ್ ದೊಡ್ಡದು ಬೇಕು, ಗಟ್ಟಿಯಾಗಿ ಕಟ್ಟೋಕ್ಕಾಗಲ್ಲ. ಏನಾದ್ರು ಬೆಲ್ಟ್ ಟೈಪ್ದು ಬೇಕು. ಆಮೇಲೆ ಸ್ಪೇಸ್ ಜಾಸ್ತಿ ಬೇಕು. ಇಲ್ಲಿ ಫೀಡಿಂಗ್ ಒಂದು ಬೇರೆ ಟೈಪ್ ಮಾಡ್ಕೊಳ್ಬೇಕು. ಗಟ್ಟಿಯಾಗಿ ಎತ್ತಿ ಬಿಸಾಕಿ ಮಾಡೋಕ್ಕಾಗಲ್ಲ. ಬಾಕ್ಸ್ ಆದರೆ ಹಿಂಗೆ ಎತ್ತಿ ಬಿಸಾಕಿ ಮಾಡ್ಬೋದು ನಾವು, ಮರದ್ದು. ಇದ್ರದ್ದು ಅಡ್ವಾಂಟೇಜ್ ಕೂಡ ಇದೆ. ಏನು ಅಂದರೆ, ಕಡಿಮೆಗಾಗುತ್ತೆ. ಇದು ಎಲ್ಲ ನಾನು ಇದಿಷ್ಟು ರೆಡಿ ಮಾಡಿ ಈ ಫ್ರೇಮ್ ಫಿಕ್ಸ್ ಮಾಡೋ ತನಕ ನನಗೆ 300-350 ರೂಪಾಯಿ ಒಳಗಡೆ ಮುಗಿದಿದೆ ಆಯಿತಾ. ಆದರೆ ಬಾಳಿಕೆ ಕಡಿಮೆ. ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಟ್ರಯಲಿಗೆ ಇದರಲ್ಲಿ 2 ಫ್ರೇಮ್ ಹುಳ ಇದ್ದು, ರೆಕ್ಕೆ ಬಡೋದು ಸ್ವಲ್ಪ ಬಿಸಿಯಾಗಿ ಇಟ್ಕೊಂಡಿದ್ರೆ ಒಳಗಡೆ ಬಿಸಿಯಾಗೇ ಇರುತ್ತೆ ಚಳಿಗಾಲದಲ್ಲಿ. ಮತ್ತು ಟೆಂಪ್ರೇಚರ್ ಮೇಂಟೈನ್ ಅಂತ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ, ಅದೆಲ್ಲ ಇದು ಬೆಸ್ಟು. ಒಮ್ಮೆ ಸ್ವಲ್ಪ ಒಳಗಡೆ ಬಿಸಿ ಆದರೆ ಅದು ಆ ಬಿಸಿನೇ ಮೇಂಟೈನ್ ಮಾಡ್ಕೊಂಡಿರುತ್ತೆ. ನೋಡಿ, ಕೈಯಲ್ಲಲ್ಲಿ ಜೇನುತುಪ್ಪ ಸೀಲ್ ಓಪನ್ ಮಾಡಿದ್ದು ಇತ್ತು, ಸೊ ಅದಕ್ಕಾಗಿ ಅದೆಲ್ಲ ಬಂದು ಇಲ್ಲಿ ಕುಡಿತಾ ಇದೆ ಈ ಥರ. ಇದು ಕೂಡ ನಿಮಗೆ ಬರೀ ಎಂಟಿ ಬಾಕ್ಸು. ಇದು 150 ಎಷ್ಟು ಅಂತ ಮರ್ತಿದೆ, ನಾನು ನೋಡಿ ಯಾವಾಗ ಹೇಳ್ತೀನಿ. ಎಷ್ಟು 200 ಒಳಗಡೆ ಸಿಕ್ಕಿದೆ. ಅದಾದಮೇಲೆ ಈ ಟೇಪು ಒಂದು ಬಂಡ್ಲೆ ತೊಗೊಂಡಿದ್ದೀನಿ. ಟೇಪು, ಈ ಸಿಲ್ವರ್ ಫಾಯಿಲು, ಆಮೇಲೆ ಈ ಟೇಪು, ಇದು 3 ಟೇಪ್ ಸೇರಿ 4000 ಏನೋ ಅಂದರೆ ದೊಡ್ಡ ಬಂಡಲ್ಲೇ ತೊಗೊಂಡಿದ್ದೀನಿ ನಾನು. ಎಕ್ಸಾಕ್ಟಾಗಿ ಮರ್ತೋಗಿದೆ. ಈಗ ಒಂದು 5-6 ತಿಂಗಳು ಆಯ್ತು ತಗೊಂಡು. ಬಟ್ ಇದರಲ್ಲಿ ಒಳ್ಳೆ ವರ್ಕ್ ಆಗಿದೆ, ನನಗೆ ಒಳ್ಳೆ ಯೂಸ್ ಆಗಿದೆ.
ಸೊ ಇದಕ್ಕೆ ಅರೌಂಡ್ ನನಗೆ ಈ ಫ್ರೇಮ್ಸು ಎಲ್ಲ ಸೇರಿ 250 ಎಷ್ಟೋ ಒಟ್ಟು 300 ಒಳಗಡೆ ಆಗಿದೆ ನನಗೆ. ಬಟ್ ಏನು ಅಂದರೆ ದೊಡ್ಡ ಸ್ಟ್ಯಾಂಡ್ಗಳೇ ಬೇಕು, ಚಿಕ್ಕ ಸ್ಟ್ಯಾಂಡಲ್ಲೆಲ್ಲ ಆಗಲ್ಲ. ಒಳ್ಳೆ ನಾವು ಡೆವಲಪ್ ಆದರೆ ಆಯ್ತು ಅಷ್ಟೇ. ನಿಮ್ಮದು ISI ಬಾಕ್ಸ್ ಇರೋ ಸ್ಟ್ಯಾಂಡ್ಗಳು ಬರುತ್ತಲ್ಲ, ಅದೇ ಸ್ಟ್ಯಾಂಡ್ಗಳು ಬೇಕು. ಚಿಕ್ಕದೆಲ್ಲ ಇದ್ದು ಕೆಲವೊಂದು ಕಡಿಮೆ ರೇಟಿಂದು ಬಾಕ್ಸ್ ಎಲ್ಲ ಮಾಡ್ತೀನಿ ಅಂದರೆ ಆಗಲ್ಲ. ಈ ಥರ ಮಾಡಿ ಈ ಥರ ಹಿಂಗೆ ಕ್ಯಾಪ್ ಹಾಕೋದಷ್ಟೇ. ಬಟ್ ಕಟ್ಲಿಕ್ಕೆ ಕೂಡ ಅಷ್ಟೇ, ಕಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲೆಲ್ಲ ನೋಡಿ ಗಟ್ಟಿಯಾಗಿ ನಾವು ಎಳೆದು ಕಟ್ಟಿದ್ದು ಆಲ್ರೆಡಿ ಬೆಂಡ್ ಆಗಿದೆ. ಏನೋ ಒಂದು ಅಡ್ವಾಂಟೇಜ್ ಇದ್ದರೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಮರನೇ ಬೆಸ್ಟ್ ಇದ್ದರೂ ಇರ್ಬೋದು, ಇಲ್ಲ ಅಂತೇನಿಲ್ಲ. ಬಟ್ ಇದೊಂದು ಟ್ರಯಲಿಗೆ ಅಷ್ಟೇ, ಏನಾರು ಒಂದು ಮಾಡ್ತಾ ಇರ್ಬೇಕಲ್ಲ ಅವಾಗ ಅಂದ್ಕೊಂಡು. ಕಡಿಮೆಗೇನೋ ಸಿಕ್ಕೇನೋ ಮಾಡ್ತೀವಿ ಅನ್ನೋದು ಟ್ರಯಲಿಗೆ. ಈ ವರ್ಷ ಇದನ್ನು ಒಂದು 30 ಬಾಕ್ಸಲ್ಲಿ ಮಾಡಿ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ನಾನು ಇದನ್ನು ಮಾಡಿರೋ ಉದ್ದೇಶ ಏನು ಅಂದರೆ, ಒಂದು ಕಡಿಮೆ ಆಗುತ್ತೆ ಸದ್ಯಕ್ಕೆ, ಆಯಿತಾ. ಹಾಗೆ ಅಂತ ಮರದಷ್ಟು ಬಾಳಿಕೆ ಬರುತ್ತಾ ಗೊತ್ತಿಲ್ಲ, ಜಸ್ಟ್ ಟ್ರಯಲ್ ಮಾಡೋದಷ್ಟೇ. ಆಮೇಲೆ ಇನ್ನೊಂದು, ಇದನ್ನು ಮಾಡಲಿಕ್ಕೆ ಕೆಲಸಗಳು ಬೇಕು. ಇದು ಒಂದು ಬಾಕ್ಸ್ ರೆಡಿ ಮಾಡೋಕ್ಕೆ 1 ಗಂಟೆ ಬೇಕು, ಮಿನಿಮಮ್ 1-1.5 ಗಂಟೆ ಬೇಕು ರೆಡಿ ಮಾಡೋಕ್ಕೆ. ಎಲ್ಲ ನೀಟಾಗಿ ಹಾಕಿರಬೇಕು. ನೋಡಿ ಎಷ್ಟು ನೀಟಾಗಿ ಹಾಕಿದ್ದೀವಿ ಒಳಗಡೆ ಎಲ್ಲ. ಇದನ್ನು ನಾನೇ ಹಾಕಿದ್ದು, ನಾನೇ ಹಾಕಿ ನಾನೇ ಇದು ಮಾಡಿದ್ದು. ಟೈಮ್ಗಳು ಹಿಡಿಯುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಬಟ್ ಏನಂದರೆ ಒಳಗಡೆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಈಸಿ ಅಂತ. ಇದರಲ್ಲಿ ಈಗ ನಾನು 1-2 ಕಾಲನಿಗಳನ್ನು ಇದನ್ನೇ ಅಲ್ಲಿ 4 ಫ್ರೇಮ್ ಒಂದು ಲಾಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿದ್ದೆ, ಆಯಿತಾ. ಒಂದು ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಅಂತ. ಆ ಕಾಲೋನಿನ ಇದರಲ್ಲಿ ಕುಂಡ್ರಿಸ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಒಂದು ಉದಾಹರಣೆಗೆ ಆಗುತ್ತಲ್ವ, ಎಕ್ಸಾಂಪಲಿಗೆ ಈಗಲೇ ಅದನ್ನು ಮಾಡ್ತೀನಿ. ಅದರಲ್ಲಿ 6 ಫ್ರೇಮ್ ಬಾಕ್ಸ್ ಇದೆ. 6 ಫ್ರೇಮ್ ಬಾಕ್ಸಲ್ಲಿ ಒಂದು 3 ಫ್ರೇಮ್ ಅಷ್ಟೇ ಹುಳ ಇದೆ. ಅದು ಕೂಡ ಅಂಕ ಕಟ್ಟಿದೆ, ರೋಗ ಬಂದಿದ್ದು ಅಂತ ನಾನು ಬಿಟ್ಟಿದ್ದೆ. ಬಟ್ ಈಗ 52 ಕಾಲೋನಿ ಇತ್ತು, ಅದರಲ್ಲಿ 7 ಕಾಲೋನಿ ಉಳ್ಕೊಂಡಿದೆ ಅಷ್ಟೇ. ಅದು ಕೂಡ ರೋಗ ಬಂದಿತ್ತು ಅಂತ ನೋಡಿ ಬಿಟ್ಟಿದ್ದು. ಅದಾದಮೇಲೆ ಈಗ ನೋಡ್ತೀನಿ, ಅರೌಂಡು 3 ತಿಂಗಳ ಮೇಲೆ ನೋಡ್ತೀನಿ, ಹುಳ ಇದ್ದರೆ ಸರ್ವೈವ್ ಆಗಿದೆ ಅಂತ. ಇದನ್ನೇ ಇಟ್ಟು ಟೆಸ್ಟ್ ಮಾಡಿ ನೋಡೋಣ. ನೋಡಿ ಹುಳ ಕಡಿಮೆ ಇದೆ, ಇದನ್ನೇ ಇಡ್ತೀನಿ ನಾನು. ಫೀಡಿಂಗ್ ಕೊಡೋದು ಮಾತ್ರ ಎಲ್ಲೂ ಮೊಟ್ಟೆಗಳಿಲ್ಲ, ಮಳೆ ಇರೋದ್ರಿಂದ ಮೊಟ್ಟೆಗಳೆಲ್ಲ ಇಡಲ್ಲ. ಟೆಂಪ್ರೇಚರ್ ಕೂಡ ಮೇಂಟೈನ್ ಆಗಿರಲ್ಲ ಇದಕ್ಕೆ, ಆಯಿತಾ. ಇದರಲ್ಲಿಟ್ಟರೆ ನೋಡೋಣ ಏನು ಕೆಲಸ. ಏನು ಮೊಟ್ಟೆ ಇದೆ ನೋಡಿ, ತುದಿ ಕಡೆ ಮೊಟ್ಟೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಕಡ್ಡಿ ಮೊಟ್ಟೆ ಇದೆ. ಮತ್ತು ರೋಗ ಕೂಡ ಇಲ್ಲ, ಎಲ್ಲ ಲಾರ್ವಾಲ ಚೆನ್ನಾಗಿದೆ ಇದರದ್ದು. ಇದನ್ನಿಟ್ಟು ನೋಡೋಣ ಏನು ಆಗುತ್ತೆ ಮಳೆಗಾಲದಲ್ಲಿ ಅಂತ. ಇದೆಲ್ಲ ವರ್ಕ್ ಆದರೆ ಬೆಟರು ನಮಗೆ. ನೆಕ್ಸ್ಟೆಲ್ಲ ಅದನ್ನೇ ಮಾಡ್ಬೋದು. ನೋಡಿ ಈ ಕಡೆ ಇಲ್ಲ ಮೊಟ್ಟೆ, ಈ ಕಡೆ ಇರ್ಬೋದು. ಈ ಕಡೆ ಕಡ್ಡಿ ಮೊಟ್ಟೆ ಇದೆ, ಸ್ವಲ್ಪ ಬಿಸಿಲಿರೋದ್ರಿಂದ ಚೆನ್ನಾಗಿ ಇಡ್ತಾಯಿದೆ. ಟೆಂಪ್ರೇಚರ್ ಮೇಂಟೈನ್ ಆಗಿದ್ದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇಡ್ತಿತ್ತು. ಇದನ್ನು ಏನು ಮಾಡೋಣ, ಒಂದು ಸೈಡಿಂದ ಇಡೋಣ. ಇನ್ನೊಂದು ಬಾಕ್ಸ್ ಇದೆಯಲ್ಲ, ಈ ಸೈಡಿಗೆಲ್ಲ ಕಟ್ಟಿದೆ. ಒಂದು ನಿಮಿಷ, ಇದು ಸೈಡಿಗೆ ಅಂಟಿದೆ, ಇದನ್ನು ಕಟ್ ಮಾಡಿ ಇಡ್ತೀನಿ. ಇಷ್ಟು ದೊಡ್ಡ ರಟ್ಟು ಸುಮ್ಮನೆ ವೇಸ್ಟ್ ಆಗಬಾರ್ದು. ಅಟ್ಲೀಸ್ಟ್ ಫುಡ್ಡಾರು ಸ್ಟೋರ್ ಆಗುತ್ತೆ, ಇಲ್ಲ ಕ್ರಮೇಣ ಆಮೇಲಾದರೂ ಕೂಡ ಮೊಟ್ಟೆ ಇಡ್ಬೋದು. ಹೆಂಗೆ ಇದು ರೋಗ ಬಂದು ಸಸ್ಟೇನ್ ಆಗಿರೋ ಕಾಲೋನಿ, ಹಾಗಾಗಿ ತಲೆಬಿಸಿ ಮಾಡ್ಕೊಳ್ಳೋ ಕೆಲಸ ಇಲ್ಲ. ಹೇಳಕ್ಕೆ ಬರೋಲ್ಲ, ಇನ್ನೊಮ್ಮೆ ಕೂಡ ರೋಗ ಅಟ್ಯಾಕ್ ಆದರೂ ಆಗಬಹುದು. ಒಳ್ಳೆ ಬೆಳೆ ರಟ್ಟೆ ಇದೆ, ಇಡೋಣ. ನೋಡಿ ಚುಚ್ತಾ ಇದೆ, ಮಳೆ ಬೇರೆ ಇದೆಯಲ್ಲ, ಡಿಸ್ಟರ್ಬ್ ಕೂಡ ಆಗಿದೆ. ಮತ್ತು ವೀಡಿಯೋ ಮಾಡಬೇಕಿದ್ರೆ ಸ್ವಲ್ಪ ಕೈಯೆಲ್ಲ ಶೇಕ್ ಆಗ್ತಿರುತ್ತೆ ಆ ಕಡೆ ಈ ಕಡೆ ಅಂದ್ಕೊಂಡು, ಅದಕ್ಕೆ ಕೂಡ ಚುಚ್ಚೋ ಜಾಸ್ತಿ ಆಯಿತು. ನೋಡಿ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ ಇದರಲ್ಲಿ, ಟೆಂಪ್ರೇಚರ್ ಒಳಗಡೆ ಮೇಂಟೈನ್ ಆಗುತ್ತೆ, ಮೇಂಟೈನ್ ಆಗುತ್ತೆ ಅನ್ನೋದು ಒಂದೇ ರೀಸನ್ನಿಗೆ ಇದನ್ನು ನಾವು ಮಾಡಿದ್ದು. ನೋಡೋಣ ಏನಾಗುತ್ತೆ ಅಂತ. ಇದರ ಅಪ್ಡೇಟನ್ನು ನಾನು ಕಳಿಸ್ತೀನಿ ನಿಮಗೆ. ಇದಕ್ಕೆ ಈಗ ನಾನು ಇವತ್ತೊಂದು ಫೀಡಿಂಗ್ ಕೊಡ್ತೀನಿ. ಅಲ್ಲಿ ಜೇನು ಕೆತ್ತಿದ್ದಿದೆ, ನೋಡೋಣ ಸಾಕೆ ಅಂದರೆ ಒಂದು ಫೀಡಿಂಗ್ ಕೊಡ್ತೀನಿ, ಡೆವಲಪ್ ಆದರೆ ಆಗಲಿ. ಓಕೆನಾ, ಬಾಯ್.